ಇದೇ ಲಾಸ್ಟ್ ವ್ಲಾಗ್ ಆಗಿರುತ್ತೆ ಈ ಇಯರ್ದು. ಸೊ ಅಲ್ಲ ಅದನ್ನ 25 ಅಲ್ಲಿ ನಾನು ಫಸ್ಟ್ ಎಲ್ರಿಗೂ ಸರ್ಪ್ರೈಸ್ ಕೊಡ್ಬೇಕಂತ ಅನ್ಕೊಂಡಿದ್ದೀನಿ. ಸೂಪರ್ ಸಕ್ಕತ್ತಾಗಿತ್ತು, ಚೆನ್ನಾಗಿತ್ತು, ಖುಷಿನೂ ಇತ್ತು. ಕೇಳ್ಬಿಟ್ಟಿದ್ದೀನಿ ನಿನ್ನ ಹತ್ರ ಯಾವ್ದು ಕಾಸ್ಟ್ಲಿ ಸೀರೆ ಇದೆ? ಮನೆ ಕಷ್ಟ ಇತ್ತು ಅಂದ್ರೆ ಯಾರನ್ನು ನಂಬಕ್ ಹೋಗ್ಬೇಡಿ. ಅಂಡ್ ಯಾರನ್ನಾದ್ರೂ ನಂಬಕ್ಕಿಂತ ಮುಂಚೆ ಒಂದ್ 3-4 ಸಲ ಯೋಚನೆ ಮಾಡಿ. ಈ ಮಿರಿಂಡಾ ಪೆಪ್ಸಿ ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಗೈಸ್. ಇನ್ನೊಂದು 2 days ಇದೆ, ಇವತ್ತು ಸೇರಿ ಮೇ ಬಿ 3 days ಅನ್ಸುತ್ತೆ 2025ಗೆ. 24 ಇನ್ನೇನು ಮುಗಿತಾ ಬಂತು. ಅಂಡ್ ಈ ವ್ಲಾಗ್ನ ನಾನು 31ಗೆ ಹಾಕ್ತೀನಿ. ಬಿಕಾಸ್ ಇಷ್ಟು ದಿನ ನಾನು ಲಾಂಗ್ ಲೀವ್ ಅಲ್ಲಿ ಇದ್ದೆ. ಅಂಡ್ ಎಡಿಟು ಕೂಡ ಬೇಗ ಬೇಗ ಮಾಡಿ ವಿಡಿಯೋಸ್ಗಳು ಹಾಕ್ಬಿಡ್ತದೆ. ನಾಳೆಯಿಂದ ಆಫೀಸ್ಗೆ ಹೋಗ್ಬೇಕು, ಹಾಗಾಗಿ ಒಂದ್ ಸ್ವಲ್ಪ ವಿಡಿಯೋ ಆಫೀಸ್ಗೆ ಹೋಗೋ ಜೊತೆ ಬೇರೆ ಬೇರೆ ಕೆಲಸನೂ ಇದೆ, ಹಾಗಾಗಿ ಒಂದ್ ಸ್ವಲ್ಪ ಬ್ಯುಸಿ ಆಗ್ಬೋದು. ಅದರಿಂದ 31st ನಾನು ಈ ವ್ಲಾಗ್ನ ಹಾಕ್ತೀನಿ. ಇದೇ ಲಾಸ್ಟ್ ವ್ಲಾಗ್ ಆಗಿರುತ್ತೆ ಈ ಇಯರ್ದು. ಸೊ ಅಂಡ್ ನಾನೇನ್ ಅನ್ಕೊಂಡಿದೀನಿ ಅಂದ್ರೆ 2024 ಅಲ್ಲಿ ಅಂಡ್ ನನ್ಗೊಂದು ಆಸೆ ಇತ್ತು. ಅದು ಡ್ರೀಮ್ ಅನ್ನೋ ತರ ಅನ್ಸುತ್ತೆ, ಮೇ ಬಿ ಒಂದು ಆಸೆ ನಂಗೆ ಚಿಕ್ಕದಲ್ಲ. ಅದನ್ನ 25 ಅಲ್ಲಿ ನಾನು ಫಸ್ಟ್ ಎಲ್ರಿಗೂ ಸರ್ಪ್ರೈಸ್ ಕೊಡ್ಬೇಕಂತ ಅನ್ಕೊಂಡಿದ್ದೀನಿ. ಸೊ ನಮ್ಮನೆಯವ್ರಿಗೆ ಎಲ್ರಿಗೂ ಸರ್ಪ್ರೈಸ್ ಆಗಿರುತ್ತೆ. ಬಟ್ ಅದು ಅವರಿಗೆ ಸಿಲಿ ಥಿಂಗ್ ಅನ್ಸ್ಬೋದು, ನನ್ಗೆ ಅದು ಒಂಥರ ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ. ಸೊ ಅದೇ ತರ ನಾನು ನ್ಯೂ ಇಯರ್ ಫಸ್ಟ್ ಮಾಡೋಣ ಅನ್ಕೊಂಡಿದ್ದೀನಿ. ನೋಡೋಣ ಹೇಗಿರುತ್ತೆ, ಏನಾಯ್ತು ಅಂತ. ನಿಮ್ಗೆಲ್ಲ ಈ ಇಯರ್ ಹೇಗಿತ್ತು 2024 ಅಂತ ಕಮೆಂಟ್ ಮಾಡಿ ಹೇಳಿ. ನಂಗಂತೂ ಸೂಪರ್ ಸಕ್ಕತ್ತಾಗಿತ್ತು, ಚೆನ್ನಾಗಿತ್ತು, ಖುಷಿನೂ ಇತ್ತು, ಎಲ್ಲಾನು ಇತ್ತು. ಅಂಡ್ ಒಂದು ಹೊಸದೇನಾದ್ರೂ ಪರ್ಚೇಸಿಂಗ್ ಮಾಡೋದಾಗ್ಲಿ, ಏನಾದ್ರೂ ಆಗ್ಲಿ, ಒಂದು ಹ್ಯಾಪಿ ಮೂಮೆಂಟ್ ಆಗ್ಲಿ, ಎಲ್ಲ ತರನು ಇತ್ತು. ಬೇರೆ ಇಯರ್ಸ್ಗೆ ಕಂಪೇರ್ ಮಾಡಿದ್ರೆ ಈ ಇಯರ್ ಇಸ್ ಬೆಟರ್. ಓಕೆನಾ? ಅಂಡ್ ನಮ್ಮನೇಲಿ ಕೇಳೋಣ ಹೇಗಿತ್ತು ಏನು ಅಂತ. ಅಂಡ್ ಈ ಸರ್ಪ್ರೈಸ್ ಏನ್ ಕೊಡ್ಬೇಕು ಅನ್ಕೊಂಡಿದೀನಿ, ಎಲ್ರು ಮೊದ್ಲೇ ಹೇಳಿದೀನಿ, ನೀವು ಫಸ್ಟ್ 2025 ಫಸ್ಟ್ ಅಲ್ಲಿ ನ್ಯೂ ಇಯರ್ ದಿನ ನೀವೆಲ್ರೂ ಚೆನ್ನಾಗಿ ರೆಡಿ ಆಗ್ಬೇಕು. ಅಂಡ್ ಆ ಸರ್ಪ್ರೈಸ್ ಇರುತ್ತೆ, ನನ್ ಜೊತೆ ನೀವು ಕೂಡ ಇನ್ವಾಲ್ವ್ ಆಗ್ಬೇಕಂತ. ಸೊ ನೋಡೋಣ, ಅವ್ರಿಗೆ ಕೇಳ್ತೀನಿ ಇವಾಗ ನಾನು ಏನ್ ಸರ್ಪ್ರೈಸ್ ಕೊಡ್ತೀನಿ ಏನು ಅಂತ. ಗೆಸ್ ಮಾಡ್ತಾರ ಇಲ್ಲೋ ಗೊತ್ತಿಲ್ಲ. ನಾನ್ ಯಾರಿಗೂ ಅಷ್ಟು ಈಸಿಯಾಗಿ ಏನು ಬಿಟ್ಕೊಡೋದಿಲ್ಲ, ಏನು ಹೇಳು ಇರಲ್ಲ ನಾನು. ಅವ್ರಿಗೂ ಗೊತ್ತಿರಲ್ಲ ಆ ಸರ್ಪ್ರೈಸು. ಹೌದು ಗೈಸ್, ನಮ್ಮಮ್ಮ ಓ ಮೈ ಗಾಡ್ ಅಂತವ್ರೆ. ನಾನೇನು ಅಷ್ಟು ಈಸಿಯಾಗಿ ಹೇಳಕ್ ಹೋಗಲ್ಲ. ಏನೇ ಆಗಿರ್ಲಿ ಅದಿನ್ನೇನ್ ಹತ್ತತ್ರ ಇದ್ದಂಗ್ಲೇನೆ ನಾನು ಹೇಳೋದು, ಇಲ್ಲಾಂದ್ರೆ ಅದನ್ನ ಬರೋ ದಿನ ಹೇಳ್ತೀನಿ ಅಷ್ಟೇ. ಇವಾಗ ನೀವೇ ಎಕ್ಸಾಂಪಲ್ ವಾಷಿಂಗ್ ಮಿಷಿನ್ ಅಲ್ಲಿ ನೋಡ್ಬೋದು, ನಾನು ಹೇಳೇ ಇಲ್ಲ. ಸುಮ್ನೆ ನಾವು ತಗೊಂಡ್ ಬರೋಣ ಅಂತ ಹೇಳ್ತಿದ್ವಿ. ನಾನೇ ತಗೊಂಡ್ ಬರ್ತೀನಿ ಅಂತ ಹೇಳಿಲ್ಲ. ಹಾಗಾಗಿ ಅಮ್ಮ ಡೋಂಟ್ ಡಿಸ್ಟರ್ಬ್, ನಮ್ಮಮ್ಮ ಡಿಸ್ಟರ್ಬ್ ಮಾಡ್ತಾರೆ. ನನಗೊಂದು ನೆಕ್ಲೆಸ್ ತಂದು ಕೊಡ್ತಾಳೆ, ಅದೇ ಸರ್ಪ್ರೈಸ್. ಅದೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬಾರ್ದು ಗೈಸ್. ಹಾಗಾಗಿ ಯಾರಿಗೂನು ಅಷ್ಟು ಈಸಿಯಾಗಿ ನನ್ನಿಂದ ನಾನೇನು ಹೇಳಲ್ಲ ಅಲ್ವೇನಮ್ಮ. ನಾನು ಅಷ್ಟು ಈಸಿಯಾಗಿ ನಾನೇನು ಹೇಳಲ್ಲ ಗೈಸ್. ಸೊ ಈ ವಿಷಯನೂ ಅಷ್ಟೇ, ತುಂಬಾ ದಿನಗಳ ಆಸೆ ನಂದು, ತುಂಬಾ ದಿನಗಳ ಆಸೆ. ಸೊ ಅದನ್ನ ನ್ಯೂ ಇಯರ್ ಫಸ್ಟ್ ಮಾಡೋಣ ಅನ್ಕೊಂಡಿದೀನಿ. ಅಂಡ್ ಅಮ್ಮ ಒಂದ್ ನಿಮಿಷ ಇರಿ, ಸುಮ್ನೆ ಇರಿ. ಅಂಡ್ ನಾನೇನ್ ಅನ್ಕೊಂಡಿದೀನಿ, ನ್ಯೂ ಇಯರ್ ಫಸ್ಟ್ ಈ ಡ್ರೆಸ್, ಅದು ನಾನ್ ಅನ್ಕೊಂಡಿರೋ ಇದಕ್ಕೆ ನನ್ನ ಫೇವ್ರೇಟ್ ಕಲರ್ ವೈಟ್ ಅಂಡ್ ವೈಟ್ ಅಲ್ಲೇ ನಾನು ಹಾಕೊಳ್ಳೋಣ ಅಂತ ಇದ್ದೀನಿ. ಸೊ ಇದು ನನ್ನ ವೈಟ್ ಕಲರ್ ಒಂದು ಗೌನ್ ಅಲ್ಲ, ಲೆಹೆಂಗಾ. ಈ ಲೆಹೆಂಗಾ ಹಾಕೊಂಡು ನಾನು ರೆಡಿ ಆಗ್ಬೇಕು ಅಂತ ಅನ್ಕೊಂಡಿರೋದು. ಅಂಡ್ ಎಲ್ರಿಗೂ ಕೂಡ ಹೇಳಿದೀನಿ, ಒಂದು ಒಳ್ಳೆ ಡ್ರೆಸ್ ನಿಮ್ಗೆ ಯಾವ್ದು, ನಮ್ಮಮ್ಮಂಗೆ ಹೇಳ್ಬಿಟ್ಟಿದ್ದೀನಿ, ನಿನ್ನ ಹತ್ರ ಯಾವ್ದು ಕಾಸ್ಟ್ಲಿ ಸೀರೆ ಇದೆ? ಅಲ್ಲಿ ಕಾಣಿಸಲ್ಲ ನೀನಲ್ಲಿರೋದು. ಸೊ ನಮ್ಮಮ್ಮಂಗೆ ನಿನ್ನ ಹತ್ರ ಯಾವ್ದು ಕಾಸ್ಟ್ಲಿ ಇದೆ ಅದನ್ನ ಹಾಕೊಂಡು ಚೆನ್ನಾಗಿ ರೆಡಿ ಆಗಿ ಅಂತ ಹೇಳಿದೀನಿ. ಮೇ ಬಿ ನಿಮಗ್ ಗೊತ್ತಿದ್ರೆ, ನಿಮ್ಗೊಂದು ಐಡಿಯಾ ಬಂದ್ರೆ ಗೆಸ್. ಅಮ್ಮ ಒಂದ್ ನಿಮಿಷ ಇರು, ಒಂದ್ ಐಡಿಯಾ ಬಂದ್ರೆ ಗೆಸ್ ಮಾಡಿ ಹೇಳಿ. ಅಂಡ್ ನಮ್ಮಮ್ಮಂಗೆ ಕೇಳೋಣ ಈ 2024 ಹೇಗಿತ್ತು ಅಂಡ್ ನಾನೇನ್ ಸರ್ಪ್ರೈಸ್ ಕೊಡ್ತಿದ್ದೀನಿ ಅಂತ. ಬನ್ನಿ. ಅಂಡ್ ಇನ್ನೊಂದು, ಈ ವ್ಲಾಗ್ ಅಲ್ಲಿ ಒಂದು ಗೇಮ್ ಕೂಡ ಆಡಿಸ್ಬೇಕಂತ ಅನ್ಕೊಂಡಿದೀನಿ ಅವ್ರಿಗೆ. ಸೊ ಅದೇನ್ ಗೇಮ್ ಅಂತ ಆಮೇಲೆ ಹೇಳ್ತೀನಿ. ಇವಾಗ ಒಂದ್ ಸ್ವಲ್ಪ ಹೊರಗಡೆ ಹೋಗೋದಿದೆ, ಹೊರಗಡೆ ಹೋಗ್ಬಿಟ್ಟು ಬಂದು ಇವತ್ತೇ ಗೇಮ್ ಆಡಿಸ್ತಾ ಇರೋದು. ಒಂದ್ ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬಂದು ಅವ್ರ ಹತ್ರ ಏನು ಅಂತ ಹೇಳ್ತೀನಿ. ಬನ್ನಿ ಇವಾಗ ಕೇಳೋಣ ಅವ್ರ ಹತ್ರ.
ಓಕೆ ನಮ್ಮಮ್ಮ ಇಲ್ಲೇ ಕೂತಿದ್ದಾರೆ. ಫಸ್ಟು ಈ ಮೈಕ್ ನಿನ್ನ ಹತ್ರ ಇಲ್ಲಿ. ಹೇಗಿತ್ತು ಅಮ್ಮ 2020 ಅಲ್ಲ 2024 ಹೇಗಿತ್ತು? ತುಂಬಾನೇ ಕಷ್ಟ ಇತ್ತು. ಏನಂತ ಹೇಳು. ಏನಂತ ಹೇಳಿ, ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಅಂದ್ರೆ ಸ್ವಲ್ಪ ಕಷ್ಟನೂ ಇರುತ್ತೆ, ಸುಖನೂ ಇರುತ್ತೆ. ನಮ್ಗೆ ಎರಡೂ ಆಯ್ತು. ಇನ್ ಮುಂದೆ ಎಲ್ಲ ಇಯರ್ಗೂ ಕಂಪೇರ್ ಮಾಡಿದ್ರೆ ಈ ಇಯರ್ ಹೆಂಗಿತ್ತು? ಪರವಾಗಿಲ್ಲ, ಬೆಸ್ಟ್ ಆಗಿತ್ತು. ಚೆನ್ನಾಗಿತ್ತಾ? ಸೂಪರ್ ಆಗಿತ್ತು. ವಾಯ್ಸ್ ಕೇಳಿಸಲ್ಲ. ಸೂಪರ್ ಆಗಿತ್ತು. ಹಾ, ನಿನ್ ವಾಯ್ಸ್ ಕೇಳಿಸುತ್ತೆ, ನನ್ ವಾಯ್ಸ್ ಇಲ್ಲಿ ಇಟ್ಕೊಂಡು ಮೈಕ್ ಐತಲ್ಲ ಅದಕ್ಕೆ ನಾನೇ ಕೊಡ್ತೀನಿ. ಮೈಕ್ ನೀನೇ ಕೊಡು. ಎಲ್ರಿಗೂ ಏನ್ ಹೇಳ್ತೀಯ 2025ಗೆ? ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ರು ನಗ್ನಗ್ತಾ ಚೆನ್ನಾಗಿರ್ರಿ. ನಮ್ಮಮ್ಮ ಸ್ವಲ್ಪ ಗೈಸ್ ಅವರು ಏನು ಇವಾಗ ಸಡನ್ಲಿ ಕ್ಯಾಮ್ರಾ ಹಿಡಿದ್ರೆ ಅವ್ರ ಒಂದ್ ಸ್ವಲ್ಪ ಸ್ಟೇಜ್ ಫಿಯರ್ ಅನ್ನಲ್ವಾ, ಆ ತರ ನರ್ವಸ್ ಆಗ್ಬಿಡ್ತಾರೆ. ಸೊ ನಮ್ಮ ಅವ್ವನ್ ಕೇಳಲ್ಲ 2020 ನಮ್ಮವ್ವ ಏನಂತ ಹೇಳೋದು, ಏನ್ ಕೇಳ್ತಿದ್ದಾಳೆ? ಈ ವರ್ಷ ನಿನ್ಗೆ ಏನು ಒಳ್ಳೇದಾಯ್ತೋ ಅದಕ್ಕೆ ಏನ್ ಕೆಟ್ಟಾಯ್ತೋ ಅಥವಾ ಏನು ಚೆನ್ನಾಗಿತ್ತ ಈ ವರ್ಷ ಅಂತ ಅವ ಹೇಳ್ತೀನಿ ನೋಡು. ಈ 2024 ಹೇಗಿತ್ತು ನಿನ್ಗೆ ಅಂತ ಹೇಳ್ಬೇಕು. ಎಲ್ಲ ಇಯರ್ಗುನು ಕಂಪೇರ್ ಮಾಡಿದ್ರೆ ಇಲ್ಲ ಒಳ್ಳೇದಿತ್ತ ಕೆಟ್ಟೋದಿತ್ತ, ಯಾವ ರೀತಿ ಇತ್ತು 2024? 2025ಕ್ಕೆ ಎಲ್ರಿಗೂ ಏನ್ ಹೇಳ್ತೀಯ ಅಂತ ಹೇಳ್ಬೇಕು. ಏನ್ ಹೇಳೋಣ, ನಿನ್ನ ಒಪಿನಿಯನ್. ಈ ವರ್ಷ ಎಲ್ರಿಗೂ ಹೆಂಗಿತ್ತು? ನಿನಗೆ ಚೆನ್ನಾಗಿತ್ತ ಅಥವಾ ಕಷ್ಟ ಇತ್ತ? ತುಂಬಾ ಇಲ್ಲ ಖುಷಿಯಾಗಿದ್ದ? ಹೇಗಿತ್ತು? ಎಲ್ರಿಗೂ ಏನ್ ಹೇಳ್ತೀಯ ಹೇಳು. ಯೋಚನೆ ಮಾಡ್ತಿದ್ಯಾ? ವರ್ಷ ಅದೇ ನೆಕ್ಸ್ಟ್ ವರ್ಷಕ್ಕೆ ಯಾವ ತರ ಹೇಳ್ಬೇಕು ನೀನು ಅಂತ ನನ್ಗೆ ಹೇಳಕ್ ಬರಲ್ಲ ಕಂತ. ಹೇಳಕ್ ಬರಲ್ಲ. ಆಯ್ತು ಈ ವರ್ಷ ಹೇಗಿತ್ತು ಅಂತ ಹೇಳಿ. ಈ ವರ್ಷ ಚೆನ್ನಾಗೈತೆ. ಚೆನ್ನಾಗೈತಾ? ಚೆನ್ನಾಗೈತೆ. ಈ ವರ್ಷ ಕಂಡು ಈ ನೆಕ್ಸ್ಟ್ ವರ್ಷ 25 ಬರುತ್ತೆ, 2025 ಬರುತ್ತೆ. ಎಲ್ರು ನಗ್ನಗ್ತಾ ಖುಷಿಯಾಗಿರೋಣ ಅಂತ ಹೇಳಿ. ಈ ವರ್ಷ ಕಳೆದು ನೆಕ್ಸ್ಟ್ ವರ್ಷ 25 ಬರುತ್ತೆ, 2025 ಬರುತ್ತೆ. ಈ ವರ್ಷ ಕಳೆದು ನೆಕ್ಸ್ಟ್ ವರ್ಷ, ನೆಕ್ಸ್ಟ್ 2 ದಿನ ಹೋದ್ರೆ ನೆಕ್ಸ್ಟ್ ವರ್ಷ ಜನವರಿ. ಚೆನ್ನಾಗಿರ್ರಿ ಎಲ್ರು ಚೆನ್ನಾಗಿರೋಣ. ಆಯ್ತು ಆಯ್ತು ಅಂತಾನು ಹೇಳ್ಬೇಕು. ಓಕೆ ಗೈಸ್, ನೋಡಿದ್ರಲ್ಲ, ಇಡ್ಕೊಮ್ಮ. ನಮ್ಮ ಅವ್ವಂಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಇರ್ಲಿ, ಅವ್ರಿಗೆ ಜಾಸ್ತಿ ಎಲ್ಲ ಹಿಂಸೆ ಮಾಡೋದ್ ಬೇಡ. ಅಂಡ್ ಚೆನ್ನಾಗಿತ್ತು, ನನ್ಗೇನು ಡಿಫ್ರೆನ್ಸ್ ಏನು ಅನ್ಸ್ತಲ್ಲ. 2024 25 1 ನಂಬರ್ ಅಷ್ಟೇ ಚೇಂಜು. ನಮ್ ಲೈಫಲ್ಲಿ ಹೇಗಿರ್ತೀವೋ ಅದೇ ತರ. ನಾನ್ ಫಸ್ಟ್ ಥಿಂಗ್ ಹೇಳೋದಂದ್ರೆ ಯಾರನ್ನು ನಂಬಕ್ ಹೋಗ್ಬೇಡಿ. ಅಂಡ್ ಯಾರನ್ನಾದ್ರೂ ನಂಬಕ್ಕಿಂತ ಮುಂಚೆ ಒಂದ್ 3-4 ಸಲ ಯೋಚನೆ ಮಾಡಿ. ಈ ಜನರೇಷನ್ ಅಲ್ಲಿ 100 ಸಲ ಯೋಚನೆ ಮಾಡೋರು ತಪ್ಪಲ್ಲ. ಅಂಡ್ ಇಂಡಿಪೆಂಡೆಂಟ್ ಆಗಿರೋದನ್ನ ಕಲ್ತ್ಕೊಳ್ಳಿ. ಯಾರು ಓದ್ತಿದ್ದೀರಾ ತುಂಬಾ ಸಖತ್ತಾಗಿ ಓದಿ. ಗಾದೆ ಇದೆ ಗೊತ್ತಾ, ಯಾರು ಕದಿಲಾರ್ದರೋ ಆಸ್ತಿ ಯಾವ್ದಂದ್ರೆ ವಿದ್ಯೆ. ಸೊ ದಟ್ ಈಸ್ ಇಂಪಾರ್ಟೆಂಟ್. ಚೆನ್ನಾಗಿ ಓದಿ. ಯಾರ್ಯಾರು ಓದ್ತಿದ್ದೀರಾ, 10th ಓದ್ತಿದ್ದೀರಾ, ಸ್ಕೂಲಲ್ಲಿ ಓದ್ತಿದ್ದೀರಾ, ಕಾಲೇಜಲ್ಲಿ ಓದ್ತಿದ್ದೀರಾ, ಎಲ್ಲ ಸಖತ್ತಾಗಿ ಓದಿ ಅಂತ ಹೇಳ್ತೀನಿ. ಅಂಡ್ ಫಸ್ಟ್ ನಾನು ಹೇಳೋದಂದ್ರೆ ಯಾರೋ ನಂಬಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಿ ಚೆನ್ನಾಗಿರಿ. ಅಂಡ್ 24 ಅಲ್ಲಿ ಏನ್ ಕಷ್ಟ ಇತ್ತು ಎಲ್ಲ ಇತ್ತು, ಆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿ 2025 ಅಲ್ಲಿ ಇನ್ನೂ ಚೆನ್ನಾಗಿರ್ಲಿ. ಯಾರ್ಯಾರು ಚೆನ್ನಾಗಿದ್ರಿ ಈ ಇಯರ್ ಎಲ್ಲ, ಅವ್ರು ಇನ್ನೂ ಜಾಸ್ತಿ ಚೆನ್ನಾಗಿ ಹೋಗ್ಲಿ ಅಂತ ಹೇಳ್ಕೊತಾ ನೆಕ್ಸ್ಟ್ ನೋಡೋಣ. ಇವಾಗ ನಾನು ಅವ್ರಿಗೆ ಗೇಮ್ ಆಡಿಸ್ತೀನಿ ಅಂತ ಹೇಳಿದ್ದೀನಲ್ಲ, ಅದನ್ನ ಕಂಟಿನ್ಯೂ ಮಾಡೋಣ. ಇವಾಗ ಒಂಚೂರು ಹೊರಗಡೆ ಹೋಗಿ ಬರೋದಿದೆ, ಹೊರಗಡೆ ಹೋಗಿ ಬಂದ್ಮೇಲೆ ಸಿಗ್ತೀನಿ. 25 ಪೈಸೆ ತೋರ್ಸು ನಿನ್ನ ಹತ್ರ ಇರೋದು. ಗೈಸ್, ನಮ್ಮವ್ವ ಇನ್ನೂ 25 ಪೈಸೆ ಎಲ್ಲ ಇಟ್ಕೊಂಡು ಕೂತಿದ್ದಾರೆ. ತೋರ್ಸಿ. ಇದ್ರದ್ದೆಲ್ಲ ಬೇಕು. ಅವಾಗ ಇನ್ನೂ 50 ಪೈಸೆದೆಲ್ಲ ಇಟ್ಕೊಂಡಿದ್ದಲ್ಲ ಎಲ್ಲ. 20 ಪೈಸೆ ಬರೀ ಚೀಲ ಇರುತ್ತಂತೆ ಹಾಕೊಂಡಿದ್ದೀನಿ. ಗೈಸ್, ಇದು 20 ಪೈಸೆ ಗೈಸ್. ಅವ್ರ ಕಾಲದ್ದು. ನಮ್ಮ ಕಾಲದಲ್ಲಿ 25 ಪೈಸೆ ಇತ್ತಾ ಗೊತ್ತಿಲ್ಲ, 50 ಪೈಸೆ ಇತ್ತು. ತುಂಬಾ ಕಾಯಿನ್ಸ್ ಇತ್ತು ನಮ್ಮ ಅವ್ವನ ಹತ್ರ. ಇವಾಗೆಲ್ಲ ಕಮ್ಮಿ ಮಾಡ್ಕೊಂಡಿದ್ದಾರೆ. ನಿನ್ನ ಹತ್ರ ತುಂಬಾ ಇತ್ತು ತಾನೇ ಕಾಯಿನ್ಸ್ ಇದು? ಓಕೆ ಗೈಸ್, ಇವಾಗ ಗೇಮ್ ಸೆಟಪ್ ಕೂಡ ರೆಡಿ ಆಗಿದೆ. ಇವಾಗ ಗೇಮ್ ಆಡ್ಸೋಣ. ಅಂಡ್ ರೂಲ್ಸ್ ಏನಿದೆ ಅಂತ ಮೊದ್ಲೇ ಅವ್ರಿಗೆ ಹೇಳಿದೀನಿ ಏನೇನ್ ಮಾಡ್ಬೇಕು ಅಂತ. ಅಂಡ್ ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಗೇಮ್ ಏನಂದ್ರೆ, ನಾನು ಎಷ್ಟೊಂದು ಜ್ಯೂಸ್ ಗಳನ್ನ ಮಡಗಿದ್ದೀನಿ, ಫ್ಲೇವರ್ಸ್ ತುಂಬಾ ಇದೆ. ಸೊ ಅದನ್ನ ಅವರು ಕಂಡಿಡಿಬೇಕು. ನಾನು ಕಣ್ಗೆ ಒಂದು ಬಟ್ಟೆ ಏನಾದ್ರು ಕಟ್ತೀನಿ, ಅದನ್ನು ಕೂಡ ಆಗ್ಲೇ ಟೆಸ್ಟ್ ಮಾಡಾಯ್ತು, ಯಾವ ಬಟ್ಟೆ ಕಟ್ಟಿದ್ರೆ ಏನ್ ಕಾಣಿಸಲ್ಲ ಅಂತ. ಸೊ ಅದು ಇವಾಗ ಕಣ್ಣಿಗೆ ನಾನು ಕರ್ಚೀಫ್ ಏನಾದ್ರು ಕಟ್ತೀನಿ. ಆಮೇಲೆ ಅವರು ಆ ಫ್ಲೇವರ್ ನ ಕಂಡಿಡಿಬೇಕು ಏನ್ ಜ್ಯೂಸ್ ಅಂತ. ಸೊ ಯಾರು ವಿನ್ ಆಗ್ತಾರೆ ಅವ್ರಿಗೆ ನಾನು ನ್ಯೂ ಇಯರ್ ದಿನ ಏನಾದ್ರು ಕೊಡ್ತೀನಿ ಅಂತ ಹೇಳಿದೀನಿ. ನೋಡೋಣ, ಲಾಸ್ಟ್ ಅಲ್ಲಿ ಕಬಾಬ್ ಬೇಕಂದ್ರೆ ಕಬಾಬ್ ಏನಾದ್ರು ಕೊಡ್ತಾನ. ಓಕೆನಾ?
ಕಬಾಬ್ ಅಂತ ಹೇಳಿದ್ರು. ಸೊ ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ ಇದನ್ನ. ಫಸ್ಟ್ ಯಾರು ಬರ್ತಾರೆ ಅಂದ್ರೆ ನನ್ನ ತಂಗಿ ಬರ್ತಾಳೆ. ಇವಾಗ ಅವಳ ಕಡೆಯಿಂದಾನೆ ಫಸ್ಟ್ ಸ್ಟಾರ್ಟ್. ಬನ್ನಿ ಬನ್ನಿ ಬನ್ನಿ, ಟೈಮ್ ಜಾಸ್ತಿ ಇದಾಗುತ್ತೆ, ಬೇಗ ಬೇಗ. ಸೊ ಓಕೆ, ಕಾಣಿಸಲ್ಲ, ನಾನು ಇದನ್ನ ಫಸ್ಟ್ ಕಟ್ತಿದ್ದೀನಿ. ಕಾಣಿಸುತ್ತಾ? ಮಾಡಬಾರ್ದು. ಎಷ್ಟಿದು? 3. ಇದು 1. ಸರಿ ಆಯ್ತು. ಓಕೆ, ಏನು ಕಾಣಿಸ್ತಿಲ್ಲ. ಟಚ್ ಮಾಡಬಾರ್ದು. ಓಕೆನಾ? ಸರಿ ಆಯ್ತು. ಇವಾಗ ಸ್ಟಾರ್ಟ್. ಇವಾಗ ಒಂದೊಂದೇ. ಫಸ್ಟ್ ಬಾಟ್ಲು ನೋಡಿ ಕಂಡುಹಿಡಿತಿದ್ದಾಳೆ ಬಿಂದು ಅಂತ. ಬಿಂದುನ ಸಾಕು ಸಾಕು, ಕಮ್ಮಿನೇ ಕೊಡಿ. ಯಾವ್ದು? ಟೈಮ್ ವೇಸ್ಟ್ ಮಾಡಬಾರ್ದು. ಯಾವ್ದು? ಬಿಂದುನ. ಬಿಂದು ಎನಿಸಿದ್ರ? ಬಿಂದು ಅಂದ್ರೆ ಅದ್ರ ಹೆಸರು ಹೇಳ್ಬೇಕು, ಬಿಂದು ಅಲ್ಲ. ಜೀರಿಗೆ ಜ್ಯೂಸು. ಸರಿ ಆಯ್ತು. ಸ್ವಲ್ಪ ಕುಡಿ ಟೇಸ್ಟಿಗೆ. ಓಕೆ, ಫಸ್ಟ್ ಒನ್ ಜೀರಾ. ಆಯ್ತು. ನೆಕ್ಸ್ಟ್ ಒನ್. ಸ್ಮೆಲ್ ನೋಡು. ಕೊಕೊಕೋಲಾ. ಓಕೆ ಆಯ್ತು. ಇರು. ಫಸ್ಟ್ ಕುಡಿಯಕ್ಕಿಂತ ಮುಂಚೆನೆ ಯಾವ ಜ್ಯೂಸ್ ಅಂತ ಹೇಳ್ತಾ ಇರೋದು? ಮ್ಯಾಂಗೋ. ಇದು ಮೋಸ. ಬಾಟ್ಲ್ ಎಲ್ಲ ನೋಡ್ಕೊಂಡು ಬಾದಾಮಿ ಅಂದ್ರೆ ಯಾವ್ದು? ಬಾದಾಮಿ. ತಗೊಳ್ಳಿ, ಪರವಾಗಿಲ್ಲ. ಆಡಿ ಇವಾಗ. ಇಲ್ಲಿ ಎಲ್ಲೂ ಮಾಡಬೇಡ. ಸ್ಪ್ರೈಟ್ ಇದು ಮೋಸ. ಏನ್ ಗೊತ್ತು, ಕಂಡಿಡಿದ್ರು ಮೋಸನಾ? ಕಂಡಿಡಿಯೋದಲ್ಲ ಗೈಸ್, ಎಲ್ಲಾ ಜ್ಯೂಸ್ ಕುಡ್ಬಿಟ್ಟು ಫ್ಲೇವರ್ ಎಲ್ಲ ಗೊತ್ತಾಗ್ಬಿಟ್ಟೈತೆ ನಮ್ಗೆ. ಎಲ್ಲಾ ಜ್ಯೂಸ್ ಕುಡ್ದು ಟ್ರೈ ಮಾಡ್ಬಿಟ್ಟವಳೆ, ಅದಕ್ಕೆ ಹೇಳ್ತಿದ್ದಾಳೆ. ಓಪನ್. ಒಂದೇ ಆಪ್ಷನ್. ಏನದು? ಸಾಲ್ಟ್ ವಾಟರ್. ಯಾರು ಬರ್ತಾರೆ ಇವಾಗ ಯಾವ್ದು ಕರೆಕ್ಟಾಗಿ ಹೇಳಿದ್ರು? ಅವರೇ ಬಂದ್ಬಿಟ್ಟು ಎಲ್ಲ ಇರೋದು. ಇದು ಕೊಕೊಕೋಲಾ ಅಂತ. ಕೊಕೊಕೋಲಾ ಅಲ್ಲ, ಯಾವ್ದಿದು? ಇದು ಪೆಪ್ಸಿ ಇದು. ಸೊ ಪೆಪ್ಸಿ ಹೇಳಿಲ್ಲ, ಕೊಕೊಕೋಲಾ ಅಂತ ಹೇಳೋದು. ಓಕೆ, ಒಂದು ಮಾತ್ರ ಮಿಸ್ ಆಗಿರೋದು. ಬಟ್ಟೆ ತಗೋಬಹುದು. ನೋಡೋಣ. ನೆಕ್ಸ್ಟ್ ಯಾರು ಬರ್ತೀರಾ? ಬನ್ನಿ. ಫಸ್ಟ್ ಪರ್ಸನ್ ಆಯ್ತು, ಇವಾಗ ಸೆಕೆಂಡ್ ಪರ್ಸನ್. ನೋಡೋಣ ಇವ್ರೆಷ್ಟು ಕಂಡಿದ್ದಾರೆ. ಆರ್ಡರ್ ಬಾಟ್ಲು ನಾನು ಕಂಡಿದ್ದೆ. ಗಂಜಲ ಇದ್ದೆ ನಾನೇ. ಅಮ್ಮ ಇಲ್ಲ, ಬ್ಯಾಗ್ ಎಲ್ಲೈತೆ ಅಂತಾನೆ ಗೊತ್ತಾಯ್ತಿಲ್ಲ. ಸ್ಪ್ರೈಟ್. ಓಕೆ, ಥ್ಯಾಂಕ್ ಯು. ಕರೆಕ್ಟ್. ಇದನ್ನ ಮಾತ್ರ ಚೆನ್ನಾಗಿ
ಚೆನ್ನಾಗಿ ಕಂಡುಹಿಡಿತಾರೆ. ನೆಕ್ಸ್ಟ್ ಸರಿ ನೀನು ಈ ಕಡೆ ತಿರುಗು ಸೇ. ಮಾಜಾ ಮಾಜಾ. ಎಲ್ಲ ಈಸಿಯಾಗೆ ಕಂಡುಹಿಡಿತವ್ರೆ. ನೋಡ್ಕೊಬಿಟ್ರ ಮೊದ್ಲೇ, ಅದಕ್ಕೆ ಈಸಿಯಾಗೆ ಕಂಡುಹಿಡಿತವ್ರೆ. ತುಂಬಾ ಡಿಫಿಕಲ್ಟ್ ಆಗಿರ್ಬೇಕಾಗಿತ್ತು, ತೋರ್ಸಲೇ ಬರ್ತಾ ಇದ್ವಿ. ಮಿರಿಂಡ ಇಲ್ಲ. ಓಕೆ ಓಕೆ, ಫಾಂಟ್ ಒಂದು ಆಪ್ಷನ್ ಹೋಯ್ತು ಅಂತಾನೆ. ಗೈಸ್ ಆಯ್ತು, ಇವಾಗ ಫಸ್ಟ್ ಒನ್ ಕಂಡಿರ್ದಿಲ್ಲ ಬಿಕಾಸ್ ಕೋಕೋ ಕೋಲಾ ಮತ್ತೆ ಇದ್ಯಾವುದು ಸ್ಪ್ರೈಟ್ ಅಲ್ಲಿ ಅಲ್ಲ, ಪೆಪ್ಸಿಲಿ ಸ್ವಲ್ಪ ಪೆಪ್ಸಿ ಅದು ಸೇಮ್ ಅದೇ. ಪೆಪ್ಸಿಲಿ ಸ್ವಲ್ಪ ಅವ್ರಿಗೆ ಕನ್ಫ್ಯೂಷನ್ ಆಗ್ತದೆ, ಇದೊಂದ್ರಲ್ಲೇ ಎಲ್ಲರಿಗೂ ಟೇಸ್ಟ್ ಗೊತ್ತಾಗ್ತಾ ಇಲ್ಲ. ಗೈಸ್ ಇವಾಗ ಅವ್ರದ್ದಾಯ್ತು, ಇವಾಗ ನಮ್ಮ ಅಮ್ಮನ ನೋಡ್ಬೋದು. ಗೈಸ್ ನೋಡೋಣ ನಮ್ಮಮ್ಮ ಹೇಗ್ ಕಂಡಿರ್ತಾರೆ ಅಂತ. ಓಕೆನಮ್ಮ, ಸ್ಟಾರ್ಟಾ? ತಗೊಳ್ಳಿ, ಇದು ಓಪನ್ ಆಗಿದೆ. ಕರೆಕ್ಟ್. ನೀನ್ ಗೊತ್ತಾ ಕರೆಕ್ಟ್ ಆಗಿ ಏನ್ ಫ್ಲೇವರ್ ಐತೆ? ಸ್ಪ್ರೈಟಾ? ಓಕೆ, ಓಪನ್ ಆಗಿದೆ. ಎಂತದಿದು? ಎಂತದು ಮಿರಿಂಡ? ಪೆಪ್ಸಿ. ಎಂತದು ಮಿರಿಂಡ? ಪೆಪ್ಸಿ. ಎಂತ ಪೆಪ್ಸಿನಾ? ಓಕೆ. ಮ್ಯಾಂಗೋ. ಓಕೆ. ನಿಮಗೆ ಗೊತ್ತಾ? ಬಾದಾಮ. ಬಾದಾಮ್. ಓಕೆ. ಜೀರಾ ಜ್ಯೂಸ್. ಜೀರಾ. ಓಕೆ, ಶಾರ್ಟ್. ಯಾಕಮ್ಮ? ಕೊಟ್ಟಿದೆ ಕೊಟ್ಲು. ಇಲ್ಲ, ಇದು ಬೇರೆ ಇದೆ. ಎಂತಲ್ಲ ಕೋಕೋ ಕೋಲಾ. ಓಕೆ. ಅದನ್ನೇ ಕೊಡ್ತು. ನಾನೇನೋ ಸಾಲ್ಟ್ ವಾಟರ್ ಮಿಕ್ಸ್ ಮಾಡಿದ್ದೆ. ಓಕೆನಾ? ನನ್ ತಂಗಿ ಹೋಗಿ ಸಾಲ್ಟ್ ಪ್ಲಸ್ ಖಾರ ಪುಡಿ ಮಿಕ್ಸ್ ಮಾಡ್ಕೊಳ್ತಾ ಬಂದಾಳೆ. ನಾನೆಲ್ಲ ಅವಳು ಇನ್ನೂ ಒಂದಿದೆ ಉಪ್ಪು. ಫಸ್ಟ್ ಟೈಮ್ ಅಲ್ವಾ ಈ ತರ ಗೇಮ್ ಆಡ್ತಾ ಇರೋದು, ಸ್ವಲ್ಪ ಕನ್ಫ್ಯೂಷನ್ ಆಗಿದ್ದಾರೆ ಎಲ್ರು. ಉಪ್ಪು ಖಾರ. ಓಕೆ, ನೋಡಿ. ಉಪ್ಪು ಖಾರ ಪುಡಿ ನೀರು. ಇದು ಎಲ್ಲಿ ಬಾಯಿ ಕ್ಲೋಸ್ ಆಗಿದೆ? ಏನ್ ಹೇಳಿದಮ್ಮಿ? ಏನು ಅಂದ್ಲು ಕಣ ಹೇಳು. ಕೋಕೋ ಕೋಲಾ. ಕೋಕೋ ಕೋಲಾ 3 ಸಲ ಬಂದಿದೆ. 3 ಸಲ ನೋಡಿ. ಪೆಪ್ಸಿ ಹೇಳಿ. ನೋಡ್ಕೊಮ್ಮ, ಏನು ಗೊತ್ತಾ, ಇದೆಲ್ಲ ಕರೆಕ್ಟ್, ಇದೆಲ್ಲ ರಾಂಗ್. ಇದನ್ನ ಮಿರಿಂಡಾ ಇದೆ. ಇದು ಮಿರಿಂಡಾ ಅಂದ್ರೆ ಓಕೆ, ಫಾಂಟಾ ಮಿರಿಂಡಾ ಸೇಮ್ ಟೇಸ್ಟ್ ಇರುತ್ತೆ. ಇದನ್ನ ಕನ್ಸಿಡರ್ ಮಾಡ್ತೀನಿ ನಾನು.
ನೆಕ್ಸ್ಟ್ ಬೇರೆ ಹಾಕಿದ್ದ ಆಯ್ತು. ಇವಾಗ ನಂದು ಲಾಸ್ಟ್ ಒಂದಿರೋದು ನಾನ್ ನೋಡೋಣ ಎಷ್ಟು ಕಂಡಿದ್ದು ಬಟ್ ನನ್ನ ತಂಗಿಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಜ್ಯೂಸ್ ಎಲ್ಲ ಕುದಿದ್ರೆ ಅವ್ಳ ಫ್ಲೇವರ್ಸ್ ಕಂಡಿರ್ತಾರೆ. ನಮ್ಮ ಅಮ್ಮಗೂ ಸ್ವಲ್ಪ, ನಮ್ಮಮ್ಮ ಜಾಸ್ತಿ ಅದನ್ನೆಲ್ಲ ಲೈಕ್ ಮಾಡಲ್ಲ. ಇವಾಗ ನಂದು ಬೇಸ್ ನಾನೇನಷ್ಟು ಜ್ಯೂಸ್ ಎಲ್ಲ ಕುಡಿಯಲ್ಲ. ಕಟ್ಟಮ್ಮ ತಗೊಂಡಿದ್ದೀನಿ ಬಿಟ್ಟಿದ್ದೀನಿ. ಓಕೆ ನೀನು ತಗೋತೀಯಾ? ಫಸ್ಟ್ ಬಂದಿದ್ದೇನಾ ಇದೇನ್ಬೋದು ಮೇ ಬಿ ಸ್ಪ್ರೈಟ್ ಅನ್ಸುತ್ತೆ. ಇಲ್ಲ ಇದು ಸ್ಪ್ರೈಟ್. ಒಂದೇ ಆಪ್ಷನ್ ಲಾಸ್ಟ್ ಅಷ್ಟೇ. ಇಲ್ಲ ಇದೆ ಸ್ಪ್ರೈಟ್, ಅದು ಗೊತ್ತಿಲ್ಲ, ರಾಂಗ್ ಹೇಳಿದ್ದೀನಿ. ಫಾಂಟಾ. ಇದು ಫಾಂಟಾ. ಇದು ಫಾಂಟಾ. ಇದು ಒಂದಷ್ಟೇ ಆಪ್ಷನ್. ಓಕೆ ಮ್ಯಾಂಗೋ. ಮ್ಯಾಂಗೋ ಇದನ್ನ ನಿಂಬೆಹಣ್ಣು ಲೆಮನ್ ಜ್ಯೂಸ್. ಇದು ಇದು ಜೀರಾ ಜ್ಯೂಸ್. ಇದು ಗೊತ್ತಾಯ್ತು ನಂಗೆ. ಈ ಸಾಲ್ಟ್ ಬೇಡ, ನಾನ್ ಮಾಡಿರೋ ನಂಗೆ ಹೇಳ್ತವ್ರೆ. ನಂದಿನಿ ಸಾರಿ ಬಾದಾಮ್ ಮಿಲ್ಕ್. ಓಕೆನಾ? ಯಾಕೆ ಇನ್ನೂ ಇದೆಯಾ? ಮತ್ತೆ ಚೆನ್ನಾಗಿ ಹೇಳ್ತಿದ್ಯಾ? ಕೋಕಾ ಕೋಲಾ ಒಳ್ಳೆ ಬಾತ್ರೂಮ್ ಅಲ್ಲಿ ಪಿನಾಯಿಲ್ ಇದ್ದಾಗೈತೆ. ಯಾವ್ದು ಒಳ್ಳೆ ಬಾತ್ರೂಮ್ ಅಲ್ಲಿ ಪಿನಾಯಿಲ್ ಇದ್ದಾಗೈತೆ. ಸೇಮ್ ಅದೇ ಬಾತ್ರೂಮ್ ಪಿನಾಯಿಲ್ ತರನೇ ಇದೆ ಅಷ್ಟೇ ತಾನೇ. ಸಾಲ್ಟು ಮತ್ತೆ ಖಾರ ಪುಡಿ ಅಷ್ಟೇ. ಯಾಕವ ಬೇಡ ಬೇಡ ಅಂತೀಯಾ? ಓಕೆ ಒಂದು ಹೇಳಿಲ್ವ ಅದು ರಾಂಗ್ ಹೇಳಿದ್ಲು. ಕುಡ್ದಾದ್ಮೇಲೆ ಮತ್ತೆ ಅದ್ ರಾಂಗ್ ಆದ್ಮೇಲೆ ತೆಗ್ದಿದ್ಮೇಲೆ ಇನ್ನೊಂದು ರಾಂಗ್ ಹೇಳಿದ್ಲು. ರಾಂಗ್ ಹೇಳಿದ್ಮೇಲೆ ನೀನ್ ಮತ್ತೆ ಅಲ್ಲಿರ್ಬೇಕಿದ್ದು ಅಲ್ಲಿಟ್ಟೆ. ಇಲ್ಲ ಹೇಳಿದ್ಲು. ಉಸ್ತುವಾರಿಗೆ ಇಷ್ಟ ಚೆನ್ನಾಗಿ ಬಿಟ್ಟಿrini. ಓಕೆ ಗೈಸ್, ಓಕೆ ಎಲ್ಲ ಎರಡು ಗೊತ್ತಾಗಿಲ್ಲ. ಅವೆರಡು ಫ್ಲೇವರ್ ಸ್ವಲ್ಪ ಕನ್ಫ್ಯೂಷನ್ ಬಿಕಾಸ್ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಕನ್ಫ್ಯೂಷನ್ ಆಯ್ತು. ನೋಡೋಣ ನೆಕ್ಸ್ಟ್ ಟೈಮ್ ಬೇರೆ ಗೇಮ್ ಆಡ್ಸಿ ನೋಡೋಣ. ಇವಾಗ ಇದ್ರಲ್ಲಿ ವಿನ್ನರ್ ಅವನ್ ಬಿಡು. ಅಂಬಿಕಾ ಫಸ್ಟ್, ಸೆಕೆಂಡ್ ನಾನೇ. ಇಲ್ಲ ಥರ್ಡ್ ನಾನು, ಫೋರ್ತ್ ವಿನ್ನರ್ ನಮ್ಮಮ್ಮ. ಓಕೆ ಚೆನ್ನಾಗಿತ್ತು. ಅದು ಸ್ಪ್ರೈಟ್ ಮಿರಿಂಡಾ ಫಾಂಟಾ ಮ್ಯಾಂಗೋ ಅನ್ಬೇಡ. ನಿಮಗೆ ಫ್ಲೇವರ್ ಯಾವ್ದು ಹಣ್ಣಿ ರುಚಿ ಸಾಕು ನಿಮಗೆ. ಇವಾಗ ಇದು ಮಾತಾ ಇದೆಯಾ? ಮಾವಿನ ಹಣ್ಣು ಫ್ಲೇವರ್ ಬರುತ್ತೆ. ಮಾವಿನ ಹಣ್ಣು ಅಂತ ಸಾಕು. ಇದು ನೀವು ಇದು ಬರಬೇಕು. ಯಾವ್ದು ಕಿತ್ಲೆ ಆಯ್ತು. ಕಿತ್ಲೆ ಅಷ್ಟೇ ಗೈಸ್. ಓಕೆ ಗಂಗಮ್ಮನವರ ಎಂಟ್ರಿ ಆಗ್ತಿದೆ. ಹೊಡಿರಿ ಕ್ಲಾಪ್ಸ್ ಎಲ್ಲ. ಇವಾಗೆಲ್ಲ ಬನ್ನಿ ಬನ್ನಿ ಬನ್ನಿ. ಸ್ಪೆಷಲ್ ಆಗಿ ತರ ಆಡ್ಸ್ಬೇಕಾ? ಓಕೆ ಗೈಸ್, ಇವಾಗ ಅವ್ರ ಕಣ್ಣಿಗೆ ಬ್ಲೈಂಡ್ ಫೋಲ್ಡ್ ಮಾಡಕ್ ಬೇಡವಂತೆ. ಫಸ್ಟ್ ನಾನು ಕೊಡ್ತೀನಿ ಏನೇನ್ ಜ್ಯೂಸ್, ಬಿಕಾಸ್ ಅವ್ರಿಗೇನೋ ಗೊತ್ತಿರಲ್ಲ ಅದಕ್ಕೆ.
ವಿಡಿಯೋ ಆಗ್ತಿದ್ಯಾ? ಮಾವಿನ ಜ್ಯೂಸು ಜೋರಾಗಿ ಕುಡಿ ನೀನ್ ಹೇಳುವ ಎಂತದ ಕಾಣೆವ ಅಂದ್ರೆ ನಿನ್ಗೆ ಯಾವ ತರ ಬಂತು? ಎರಡು ಯಾಕೆ ಹುಳಿ ಹುಳಿ ಆಯ್ತು. ಯಾವ ತರ ಫ್ಲೇವರ್ ಇದೆ? ಸರಿ ಆಯ್ತು. ಇತ್ತು ಇವಾಗ ಫೇಸ್ ಎಕ್ಸ್ಪ್ರೆಷನ್ ಮಾಡೋಣ. ಇನ್ನೊಂದು ಫೋನ್ ಇದ್ದಿದ್ರೆ ಝೂಮ್ ಕರೆಕ್ಟ್ ಆಗಿ ಆಗ್ತಿದೆ ಫೇಸ್ಗೆ. ಕನ್ನಡಿ ಏನಾದ್ರೂ ಫ್ಲೇವರ್ ಹೇಳೋ ನೋಡೋಣ. ಜೀರಿಗೆದು ಜೀರಿಗೆದು ನಿಂಗೆ ಜೀರಿಗೆ ಫ್ಲೇವರ್ ಬರ್ತಾಯ್ತಾ? ಓಕೆ, ಅದಿಲ್ಲಿ ಇದೆ. ಕಲರ್ ಹಂಗೆ ಐತೆ, ಫ್ಲೇವರ್ ಸೈಡು. ಇವಾಗ ಏನ್ ಫ್ಲೇವರ್ ಬಂತು ನಿಂಗೆ? ಎಂಟರ್ಟೈನ್ಮೆಂಟ್ ಅವರೆಲ್ಲ ಇದು ತಗೋತಿದ್ದಾರೆ. ಅದು ಅಲ್ಲಿ ಕುಡ್ದ್ವಲ್ಲ, ಅದು ಅಲ್ಲಿ ಕುಡ್ದ್ವಲ್ಲ, ಬಸ್ಸಲ್ಲಿ ಕುಡ್ದ್ವಲ್ಲ. ಚೂರು ಹೇಳು. ಕದ್ದು ಕೆಳಗೆ ಮಾಡು. ನೋಡಿ ಗೈಸ್, ಅಲ್ಲಿ ಕ್ಯಾಮ್ರಾ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇರ್ಬೋದು. ನನಗೆ ಹೇಳ್ಕೊಡ್ತಾರೆ ಸ್ಪ್ರೈಟ್. ಬಸ್ಸಲ್ಲಿ ಕುಡ್ದ್ವಲ್ವಾ ಅದು. ಜೀರಿಗೆ ಅಷ್ಟು ಅಷ್ಟು ಅವ್ರಿಗೆ ಇಷ್ಟ ಆಗುತ್ತೆ. ಇದು ಹಾಲಿಂದು. ಓಕೆ, ಅದು ಇನ್ನೊಂದು ಕೊಡು. ಯಾವುದು ಅದು ಓಕೆ ಗೈಸ್, ಸ್ಪೆಷಲ್ ಆಗಿ ಏನೋ ಮಾಡ್ಬೇಕಂತ ಒಂದು ಗೇಮ್ ವಿಡಿಯೋ ಮಾಡಿದೀನಿ. ಓಕೆ, ಇಷ್ಟೇ ಈ ಇಯರ್ ಬ್ಲಾಗ್. ಇದೇ ಲಾಸ್ಟ್ ಬ್ಲಾಗ್ ಅನ್ಸುತ್ತೆ. ಓಕೆ, ಎಲ್ಲ ಸೈಲೆಂಟ್ ಆಗಿರಿ. ಇದೇ ಲಾಸ್ಟ್ ಬ್ಲಾಗ್ ಅನ್ಸುತ್ತೆ. ಓಕೆನಾ? ಈ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಅಂಡ್ ಈ ಗೇಮ್ ಇದು ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ, ಎಲ್ಲ ಆಡ್ಸಿದ್ದು. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಬೈ, ಟೇಕ್ ಕೇರ್.